ನಂದು ಬಿಗ್ ಬಾಸ್ ನಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲ. ಅದು ಬಿಗ್ ಬಾಸ್ ಬಗ್ಗೆ ಮಾತಾಡಬೇಕು ಅಂದರೆ ಅದೊಂದು ಈಗಲೂ ನಾನು ಅದನ್ನು ಜಾಸ್ತಿ ತಲೆಗೆ ಹಾಕ್ಕೊಂಡೆಲ್ಲ ಯೋಚನೆ ಮಾಡ್ತಾ ಕೂರೋಳಲ್ಲ. ನಾನು ಅದರಿಂದ ಏನೋ ಬೇರೆ ಬರೆದಿರ್ತೀನಿ, ಇನ್ಯಾವುದೋ ಆ ಎಮೋಷನ್ಸ್ ಇಟ್ಕೊಂಡು ಆ್ಯಕ್ಟ್ ಮಾಡಿರ್ತೀನಿ, ಅದಕ್ಕೇನೋ ಅವಾರ್ಡ್ಸ್ ಕೊಟ್ಟಿರ್ತಾರೆ ಅಂದರೆ ಎಲ್ಲ ಥರ ಎಮೋಷನ್ಸು ಬೇಕು. ಇದೊಂದು ಎಡವಿದ್ದು ಒಂದು ಒಳ್ಳೆ ಪಾಠನೂ ಆಯಿತು. ನನಗೂ ಒಬ್ಳು ನಟಿಯಾಗಿ ಒಂದು ಎಕ್ಸ್ಪೀರಿಯೆನ್ಸು ಸಿಕ್ತು ಅಂತ ಅಂದ್ಕೊಂಡು ಮುಂದೆ ಹೋದರೂ ಕೂಡ ನನಗೆ ಸಾವುಗಳನ್ನ ತಡ್ಕೊಳಕ್ಕಾಗಲ್ಲ. ಅಂದರೆ ನನ್ನ ಅಪ್ಪ ತೀರ್ಕೊಂಡಿದ್ದು ಒಂದು ದೊಡ್ಡ ಏಟು ನನ್ನ ಮನೆ ಬಿಟ್ಟು ಆಚೆ ಬರೋಕ್ಕೆ. ನನ್ನ ಮನೆ ಬಿಟ್ಟು ಆಚೆ ರಂಗಭೂಮಿ ಆರಿಸ್ಕೊಳಕ್ಕೆ ನನ್ನ ತಂದೆ ಸಾವೇ ದೊಡ್ಡ ಪಾತ್ರ. ಅದಾದಮೇಲೆ ಈಗ ನನ್ನ ಸೋದ್ರ ಮಾವ ತೀರ್ಕೊಂಡ್ರು. ನನ್ನ ಸೋದ್ರ ಮಾವ ತೀರ್ಕೊಳ್ಳೋಕ್ಕೂ ಹಿಂದೆ ನನ್ನ ಅಜ್ಜ ತೀರ್ಕೊಂಡ್ರು. ಅಜ್ಜ ಅವ್ರಿಗೇನೋ ಕ್ಯಾನ್ಸರ್ ಇತ್ತು ಅಂತ ಗೊತ್ತಾಗಿ ಸೂಸೈಡ್ ಮಾಡ್ಕೊಂಡ್ರು. ಇವೆಲ್ಲ ಸಾವುಗಳಿದೆಯಲ್ಲ, ಬಿಗ್ ಬಾಸ್ ಯಾವುದು ಏನೂ ದೊಡ್ಡ ಏಟಲ್ಲ ಹಂಗೆ ನೋಡೋದಿದ್ರೆ. ಅವೆಲ್ಲ ನಾವು ಜನಕ್ಕೆ ಅನ್ನಿಸ್ಬೋದು, ಜನಕ್ಕೆ ಅದೊಂದೇ ಗೊತ್ತಿರುತ್ತೆ, ಇನ್ನೇನು ಗೊತ್ತಿರಲ್ಲ ಅವ್ರಿಗೆ ನಮ್ಮ ಬಗ್ಗೆ. ಈಗೇನೋ ಒಂದು ಸಣ್ಣ ರೀಲ್ ಕಟ್ ಮಾಡಿ ಹಾಕಿದಾಗ ನಾನು ಹೇಳಿದ ಒಂದು ನಿಮಿಷದ ಮಾತು ಅವ್ರಿಗೆ ಗೊತ್ತಾಗುತ್ತೆ. ಆ ಒಂದು ನಿಮಿಷದ ಮಾತು ಹಿಂದೆ ಏನು ಆಡಿರ್ಬೋದು ಇವರು, ಅದ್ರ ಹಿಂದೆ ಏನಿದೆ ಇವ್ರದ್ದು ಪ್ರಭಾವ ಅಂತ ಫುಲ್ ನೋಡಲ್ಲ. ಫಾಸ್ಟ್ ಫುಡ್ ಲೈಫಲ್ಲಿ ಫುಲ್ ನೋಡೋಕ್ಕೆ ಹೋಗಲ್ಲ. ನಂಗೆ ಅದೆಲ್ಲ ಮೈಂಡೇ ಅಲ್ಲ, ಬೇಡ. ನೋಡಿರೋದು ಇಟ್ ಈಸ್ ಅ ವರ್ಷನ್ ಆಫ್ ದೆಮ್, ನಾಟ್ ದೇರ್ ಹೋಲ್ ವ್ಯಕ್ತಿತ್ವ ಅನ್ನೋದು ಮನವರಿಕೆ ಮಾಡಬೇಕಿಲ್ಲಿ. 3 ತಿಂಗಳು ನಾವು 30 ವರ್ಷ ದಾಟ್ಬಿಟ್ಟಿದ್ದೀವಿ ಜೀವನದಲ್ಲಿ. 3 ತಿಂಗಳಲ್ಲೂ ಅದು ನೋಡಿರೋದು ದಿನಕ್ಕೆ ಒಂದು 55 ನಿಮಿಷ. ಅದರಲ್ಲಿ ನೀವು ಒಂದು 10 ನಿಮಿಷ, ನಾನು 10 ನಿಮಿಷನಾ, 5 ನಿಮಿಷನಾ. ಸೊ ಅದಷ್ಟೇ ಒಂದು ಪಿಕ್ಚರ್ ಆಗಬಾರ್ದು ಅಂತ. ಹೌದು. ಸೊ ಸಾವಿನ ಬಗ್ಗೆ, ಸಾವು ನನಗೆ ತುಂಬ ಭಯ ಓಡಿಸುತ್ತೆ. ಸಾವು ಅಂದ್ರೇ ಯಾರೇ ಸತ್ರು, ಆಫ್ಟರ್ ಕೋವಿಡ್ ಫೇಸ್ಬುಕ್ ಓಪನ್ ಮಾಡೋಕ್ಕೆ ಭಯ. ದಿನಕ್ಕೆ 2-3 ಸಾವುಗಳು ಗೊತ್ತಿರೋರೆ, ಕಾಂಟ್ಯಾಕ್ಟಲ್ಲಿರೋರೆ ಇದೆ. ಈ ಶ್ರದ್ಧಾಂಜಲಿ ಅಂತೆಲ್ಲ ಹಾಕುವಾಗ ನಾನು ನಡುಗ್ಬಿಡ್ತಿದ್ದೆ. ಫುಲ್ ಆಗ್ತಾನೆ ಇರಲಿಲ್ಲ ನನಗೆ ಅಲ್ಲಿ. ಅದೊಂದು ಸಾವು ಅನ್ನೋ ಒಂದು ಸತ್ಯನ ತಗೊಳಕ್ಕಾಗ್ತಾಯಿಲ್ಲ, ಯಾರೇ ಸತ್ರು ಅಷ್ಟೇ ನನಗೆ. ಅದರಲ್ಲೂ ನಮ್ಮವರೇ ತೀರ್ಕೊಂಬಿಟ್ಟಾಗ. ಮತ್ತು ಯಾವ ಕಡೆಗೆ ತಿರುಗ್ತೀಯ ಅಂದರೆ ಈ ಥರದ ವಿಚಾರಗಳು ಬಂದಾಗ ಕೆಲವು ಸತಿ ದೇವರು, ಸ್ಪಿರಿಚುಯಾಲಿಟಿ, ಜನ್ಮಗಳು, ಭಗವದ್ಗೀತೆ ಒಬ್ಬೊಬ್ಬರು ಒಂದೊಂದು ಕಡೆಗೆ ತಿರುಗ್ತಾರೆ. ಕೆಲವರು ಗೊತ್ತಿಲ್ಲ ಅಂತ, ನಂಗೆ ಅರ್ಥ ಆಗಿಲ್ಲ ಅಂತ ಅದನ್ನು ಹಾಗೆ ಬಿಟ್ಟು ಕಾರ್ಪೆಟ್ ಕೆಳಗೆ ತಳ್ಳಿ ನಡಿಬೋದು. ನೀನು ಯಾವ ಕ್ಯಾಟಗರಿ? ಓದ್ತೀನಿ ಹಾಗೆ ನೋಡೋದಾಗ. ಇನ್ನೂ ಕತೆಗಳು ಓದ್ತೀನಿ. ನನಗೆ ಕತೆ ಇಷ್ಟ, ತುಂಬ ಇಷ್ಟ. ಸಣ್ಣ ಕತೆಗಳು ಭಾಳ ಇಷ್ಟ. ಯಾಕೆ ನಾನು ಕತೆಗಳನ್ನ ಜಾಸ್ತಿ ಓದ್ತೀನಿ ಅಂದರೆ, ಕತೆಗಳಲ್ಲಿ ಜೀವನ ಇರುತ್ತೆ, ಕತೆಗಳಲ್ಲಿ ಪಾತ್ರ ಇರುತ್ತೆ. ನನಗೆ ಕತೆ ಅಂದ್ರೇ ತುಂಬ ಇಷ್ಟ. ನರೇಷನ್ನೇ ಸಖತ್ ಇಷ್ಟ ನನಗೆ. ಅಲ್ಲಿ ಒಬ್ಬ ಕತೆಗಾರನ ನರೇಟಿವ್ ಅಂದರೆ ನರೇಷನ್ ಶೈಲಿ ಬೇರೆ ಬೇರೆ ಇರುತ್ತೆ, ಭಾಷೆ ಶಬ್ದ ಉಪಯೋಗ ಬೇರೆ ಬೇರೆ ಇರುತ್ತೆ. ಅಲ್ಲಿ ತುಂಬ ಪಾತ್ರಗಳು ಬರ್ತಾರೆ. ತೇಜಸ್ವಿ ಅವ್ರ ಕಥೆಯಲ್ಲಿ ಬರೋ ಥರ ಗಣೇಶಯ್ಯ ಅವ್ರ ಕಥೆನಲ್ಲಿ ಬೇರೆ ಥರ ಪಾತ್ರ ಇರುತ್ತೆ. ಸೊ ಹೀಗೆ ನನಗೆ ಇಷ್ಟ ಸಣ್ಣ ಕತೆಗಳನ್ನ ಓದೋದು. ಅದರಲ್ಲಿ ಅಲ್ಲಿ ಒಂದು ಆಧ್ಯಾತ್ಮ ಇರುತ್ತೆ, ಅಲ್ಲಿ ಅವರ ಪಾತ್ರಗಳ ಬೆಳವಣಿಗೆ ಇರುತ್ತೆ, ಊರು ಉದ್ಧಾರ ಇರುತ್ತೆ, ಊರು ಹಾಳಾಗಿದ್ದಿರುತ್ತೆ. ಅದರಿಂದ ನಾವೇನು ತಗೊಬೇಕು ಅನ್ನೋದು ನನಗೆ ಬಿಟ್ಟಿರುತ್ತೆ. ನನಗೆ ಇಂಥದ್ದನ್ನೇ ಮಾಡಿ ಅಂದರೆ ಆಗಲ್ಲ, ಹೀಗೆ ಇರ್ರಿ ಅಂದರೆ ನನಗಾಗಲ್ಲ. ನೀವು 5 ನಿಮಿಷ ಕಣ್ಮುಚ್ಚಿ ಈಗ ಉಸಿರು ಒಳಗಡೆ ಇಳ್ಕಡಿ, ಇಷ್ಟೇ ಸೆಕೆಂಡಿಗೆ ಆಚೆ ಬಿಡಿ ಅಂದರೆ ನನಗೆ ಆಗದೇ ಇಲ್ಲ. ಈಗ ಶವಾಸನ ಎಲ್ಲ ಮಲ್ಕೊಳ್ಳಿ, ಈಗ ಒಂದು ನಾಭಿಗೆ ಬರಲಿ ನಿಮ್ಮ ಉಸಿರು ಅಂದರೆ ಆಗತ್ತೇ ಇಲ್ಲ. ನನಗೇನಂದರೆ, ನಾನು ಆ್ಯಕ್ಟಿಂಗ್ ಕ್ಲಾಸ್ ಮಾಡಿದ್ರು ನಾನು ಒಂದು ಸರ್ಕಲಲ್ಲಿ ಮಾಡಲ್ಲ, ಎಕ್ಸ್ಪ್ಲೋರ್ ಮಾಡ್ತೀನಿ ಜಾಸ್ತಿ. ಒಂದೊಂದು ಸ್ಟೂಡೆಂಟ್ದು ಒಬ್ಬೊಬ್ರದ್ದು ಒಂದೊಂದು ನಾಡಿ ಮಿಡಿತಾ ಇರುತ್ತೆ. ಉಸಿರಾಟದ ಏರಿಳಿತ ಬೇರೆ ಥರ ಇರುತ್ತೆ. ಕೆಲವ್ರಿಗೆ ತುಂಬ ಹೊತ್ತು ಉಸಿರು ಹಿಡಿಯೋ ಶಕ್ತಿ ಇರುತ್ತೆ, ಕೆಲವ್ರಿಗೆ ಆಗಲ್ಲ. ಈ ಥರದ್ದೆಲ್ಲ ಇರುತ್ತೆ. ಆ ಬೇಸ್ ಮೇಲೆ ನಾನು ಕ್ಲಾಸ್ ಮಾಡೋಳು. ನನಗೆ ಈ ಬೇರೆ ಬೇರೆ ಪುಸ್ತಕಗಳಲ್ಲಿ ಇದೇ ಸತ್ಯ, ಇದೇ ನಿತ್ಯ, ಇದೇ ನಮ್ಮ ನಿತ್ಯ ಕರ್ಮಗಳು, ಇದೇ ಜೀವನ ಅಂದರೆ ನನಗೆ ಆಗೋದೇ ಇಲ್ಲ. ಅದಕ್ಕೆ ಕತೆಗಳಿಷ್ಟ. ವಾವ್. ಸೊ ನಾವು ಒಂದು ರ್ಯಾಪಿಡ್ ಫೈರ್ ಅಬೌಟ್ ನಿನ್ನ ಸಿನಿಮಾ ಲೈಫ್ ಆ್ಯಂಡ್ ನಟನೆಯ ಲೈಫ್. ಎಸ್. ಥಿಯೇಟ್ರಾ, ಸಿನಿಮಾನ? ಆ್ಯಕ್ಟಿಂಗ್. ಎಲ್ಲಾದರೂ ಸರಿ ಆ್ಯಕ್ಟಿಂಗ್. ನನಗೆ ಏಯ್, ಮೂರನೇ ಆಪ್ಷನ್ ಎಲ್ಲ ಹಾಕೋಂಗಿಲ್ಲ. ಆ್ಯಕ್ಟಿಂಗ್. ಸಿನಿಮಾನ, ಥಿಯೇಟ್ರಾ? ಥಿಯೇಟರ್. ಸ್ಕ್ರಿಪ್ಟಾ ಅಥವಾ ಡಿರೆಕ್ಟರ, ಯಾರು ಹೆಚ್ಚು ಮುಖ್ಯ? ಸ್ಕ್ರಿಪ್ಟ್. 1 ವರ್ಡ್ ಫಾರ್ ಪಿಂಕಿಯಲ್ಲಿ? ಬ್ಯೂಟಿಫುಲ್ ಮೂವಿ.
ಇಟ್ಸ್ ನಾಟ್ ಅ ಮೂವಿ, ಬ್ಯೂಟಿಫುಲ್ ಲೈಫ್. ನಿನ್ನಲ್ಲಿ ಒಂದು ಎಕ್ಸ್ಪ್ರೆಷನ್ ಇದೆ, ಏನೋ ಹೇಳಬೇಕಂತ ಒಂದು ಬಂದು ಅದೇನೋ ಒಂದು ಪಾಸ್ ಕೊಟ್ಟು ಹೇಳ್ತೀಯಾ, ಆ ಎಕ್ಸ್ಪ್ರೆಷನ್ ಏನು ಅಕ್ಷದ ಅದು? ಅಲ್ಲಿ ಒಳಗಡೆ ಇವಾಗ ಒಂದು ವರ್ಡಲ್ಲಿ ಹೇಳಿರ್ತೀನಲ್ವಾ, ಅದು 1000 ಪದಗಳು ಒಳಗಡೆ ನಡೆದ್ಬಿಟ್ಟಿರುತ್ತೆ. ನಾನು ರಪ್ ಅಂತ ಪಿಂಕಿಯಲ್ಲಿ ಶೂಟಿಂಗ್ ಟೈಮು, ಕ್ಯಾರೆಕ್ಟರೈಸೇಷನ್ ಟೈಮು, ಫಿಲ್ಮ್ ಫೆಸ್ಟಿವಲ್ ಟೈಮು, ನಾನು ನ್ಯೂಯಾರ್ಕಲ್ಲಿ ಫಸ್ಟ್ ಬಂದಿದ್ದು ಅವಾರ್ಡ್ ಟೈಮ್, ಇವೆಲ್ಲ ಹೋಗಿ ಬಂದುಬಿಟ್ಟೆ ನಾನು. ಆಗ ಒಂದು ಪದ ಕೇಳಬೇಕಂದು ಹೋಗಿ ಬಂದ್ಬಿಟ್ನಲ್ಲ, ಅದು ಆ ಬ್ರೇಕಲ್ಲಿ ಟ್ರಾವೆಲ್ ಮಾಡಿಬಿಟ್ಟಿರ್ತೀನಿ. ಒನ್ ವರ್ಡ್ ಫಾರ್ ಕೋಳಿ ಹೆಸರು. ಫೋಕ್ ಆರ್ಟ್. ಫೇಮಾ ಫುಲ್ಫಿಲ್ಮೆಂಟಾ? ಆಫ್ಕೋರ್ಸ್ ಫುಲ್ಫಿಲ್ಮೆಂಟ್. ಒಂದು ಪಾತ್ರ ನಿನಗೆ ಅನಿಸಿದ್ದು ನಾನು ಅದನ್ನು ನಟಿಸ್ಬೇಕಿತ್ತು ಅಂತ? ತುಂಬ ಇದ್ದಾವೆ. ಜಗತ್ತಿನ ಎಲ್ಲ ಮಹಿಳೆಯರ ಪಾತ್ರವನ್ನು ನಾನು ಮಾಡಬೇಕು, ಅದೊಂದು ಹುಚ್ಚು ಆಸೆ. ಸಿನಿಮಾದಲ್ಲಾದರೂ ಸರಿ, ನಾಟಕದಲ್ಲಾದರೂ ಸರಿ. ಈ ರೀಲ್ಸ್ ಮಾಡಿಬಿಡು ಅಂತಾರೆಲ್ಲ, ರೀಲ್ಸ್ ಮಾಡೋಕ್ಕೆ ಕಂಟೆಂಟ್ ರೀಲ್ಸ್ ಮಾಡು ಪಾತ್ರಗಳೆಲ್ಲ ಮಾಡಿಕೊಂಡು ಅಂತ. ರೀಲ್ಸ್ ಮಾಡ್ತಾಯಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ, ಮಾಡಲಿ. ರೀಲ್ಸು ಫೋನ್ಗಾಗಿ ಮಾಡ್ತೀವಿ, ಇದು ಬೇರೆಯೇ. ನನಗಿನ್ನೂ ಸ್ಟೇಜು, ಕಣ್ಣಲ್ಲಿ ಕಣ್ಣಿಟ್ಟು ಜನಗಳನ್ನ ನೇರವಾಗಿ ಅಭಿವ್ಯಕ್ತಿಸೋದಿದೆಯಲ್ಲ, ಅದೇ ಸುಖ. ಎಲ್ಲೋ ಒಂದು ಕಡೆ ಅದು ಇವತ್ತು ಜನಗಳ ಮಧ್ಯೆ ಬಹಳ ಪಾಪ್ಯುಲರ್ ಆಗಿರೋ ಮಾಧ್ಯಮ. ಸೋ ವಾಟ್, ಅದನ್ನು ಮಾಧ್ಯಮವಾಗಿ ಉಪಯೋಗಿಸಿ ಭಾವನೆಗಳನ್ನು ಹೇಳೋ ಒಂದು ಜಾಗ ಮಾಡ್ಕೋತೀನಿ ಅಂತ ಅನ್ಸಲ್ವಾ ರೀಲ್ಸು? ಏನಂದರೆ ನನಗೆ ನಂಬಿಕೆ ಇಲ್ಲ. ನಾಳೆ ಫೋನ್ ಬ್ಯಾನ್ ಆಯಿತು ಅಂದರೆ ರೀಲ್ಸ್ ಹೋಯ್ತು, ಸ್ಟೇಜ್ ಬ್ಯಾನ್ ಆಗಲ್ವಲ್ಲ. ಪ್ಲ್ಯಾಟ್ಫಾರ್ಮೇ ಇನ್ನೊಂದು ವಾರ ಬಂತು ಅಂದರೆ ಇಂಟರ್ನೆಟ್ ತೆಗಿತಾರೆ. ನಾವಾದರೆ ಇನ್ನೊಂದು ವಾರ ಬಂತು ಅಂದರೆ 10 ಬೀದಿ ನಡ್ಕೊಂಬಿಟ್ಟಿರ್ತೀವಿ. ಸೊ ಮೌಲ್ಯಗಳಲ್ಲಿ ಹೆಚ್ಚು ನಂಬಿಕೆ, ಪ್ರಾಕ್ಟಿಕಲ್, ಸೌಕರ್ಯಕ್ಕಲ್ಲ ಅಂತ. ಒಂದು ಪಾತ್ರ ನಿನ್ನ ಜೊತೆಗೆ ತುಂಬ ದಿನ ಉಳ್ಕೊಂಡಿದ್ದು, ಆ ಕ್ಯಾರೆಕ್ಟರ್ ದಟ್ ಸ್ಟೇಡ್ ವಿತ್ ಯು ಟೂ ಲಾಂಗ್. ಸಿನಿಮಾದ ಎನಿಥಿಂಗ್, ಸಿನಿಮಾ ಆ ಥರ ಆಲ್ಮೋಸ್ಟ್ ಮಾಡಿದ್ದೆಲ್ಲ ಪಾತ್ರನೂ ಇರುತ್ತೆ. ಶುಭ ವಿವಾಹ ಅಂತ ಮಾಡಿದ್ದೆ ನಾನು, ಉಂಡಬತ್ತಿ ಕೆರೆ ದುರಂತ. ನಮ್ಮ ಊರಲ್ಲಿ ದಿಬ್ಬಣ್ಣಕ್ಕೆ ಹೊರಟಿದ್ದ ಒಂದು ಬಸ್ಸೇ ನೀರಲ್ಲಿ ಬಿದ್ದು ಮದುಮಗಳು, ಅಮ್ಮ, ಅಜ್ಜಿ ಎಲ್ಲ ತೀರ್ಕೊಂಬಿಟ್ರು. 30 ಜನ ಹೆಂಗಸರು. ಆ ಇಶ್ಯೂ ನಮ್ಮ ಅಜ್ಜಿ ಊರಲ್ಲೇ ಆಗಿದ್ದು. ಆವಾಗ ನಾನು ತುಂಬ ಡಿಸ್ಟರ್ಬ್ ಆಗಿದೆ ಆ ಇಶ್ಯೂಗೆ. ಮದುಮಗಳ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿ ನಾನು ಅದನ್ನು ಡೆಲ್ಲಿನಲ್ಲಿರ್ತಾ ಒಂದು ಸೋಲೋ ಮಾಡಿದ್ದೆ. ಅದಕ್ಕೆ ಹೆಸರು ಶುಭ ವಿವಾಹ ಅಂತಲೇ ಇಟ್ಟಿದ್ದೆ. ಆ ಪೂಜಾ ಅನ್ನೋ ಕ್ಯಾರೆಕ್ಟರು ಅದು ನನಗೆ ಸ್ವಲ್ಪ ಇನ್ನೂ ಅದನ್ನು ಆಮೇಲೆ ವಾಪಸ್ ಬೆಂಗಳೂರಿಗೆ ಬಂದಮೇಲೆ ಆಕೆನೇ ಬೇಡ ಮಾಡಬೇಡಿ ಶೋನ ಅಂತ ಅಂದ್ಲು. ಬೇಡ ಆಯಿತು, ಮಾಡೋದು ಬೇಡ ಅಂತ ಅದೊಂದು ಎಕ್ಸ್ಪ್ಲೋರ್ ಮಾಡಿದ್ದೆ. ನನಗೆ ಆ ನೋವು ಇವತ್ತಿಗೂ, ಇಷ್ಟು ವರ್ಷ ಆದಮೇಲೂ ಆ ಹುಡುಗಿ ಹೆಂಗಿರ್ಬೋದು, ಆ ಹುಡುಗಿ ಯೋಚನೆ ಹೆಂಗಿರ್ಬೋದು, ಎಲ್ಲರನ್ನೂ ಒಂದೇ ಸಲ ಅವಳು ಮದುವೆ ದಿನ ಕಳ್ಕೊಳ್ಳೋದಿರುತ್ತಲ್ಲ, ಅದು ಇನ್ನೂ ನನಗೆ ಆ ಥರದ ಕ್ವಶನ್ ಉಳಿದಿದೆ ತುಂಬ.